ವೀಕ್ಷಕರೇ ನಮಸ್ಕಾರ. ಧನಾಕರ್ಷಣ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಸುಲಭವಾಗಿ ಹಣ ಹೇಗೆ ನಿಮ್ಮ ಕಡೆಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇದನ್ನು ನೀವು 45 ದಿನ ಮಾಡಿದೆ ಆದಲ್ಲಿ ನೀವು ಸಾಲ ಮುಕ್ತರಾಗೋದು ಖಂಡಿತ. ಈ ವಿಷಯವನ್ನು ತಿಳಿಯುವ ಮೊದಲು ಇನ್ನೂ ಯಾರು ನಮ್ಮ ಧನಾಕರ್ಷಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲ ಮಹಿಳೆಯರು ದಿನನಿತ್ಯ ತುಳಸಿಗೆ ಪೂಜೆ ಮಾಡ್ತಾ ಇರ್ತೀರ, ಆದರೆ ನಿಮಗೆ ನಿಮ್ಮ ಕಷ್ಟಗಳು ಹಾಗೆ ಇರುತ್ತವೆ. ಎಷ್ಟೇ ಪೂಜೆ ಮಾಡಿದರೂ, ಎಷ್ಟೇ ದೇವಸ್ಥಾನಗಳು ಸುತ್ತಿದ್ರೂ, ಏನೇ ಮಾಡಿದರೂ ನಿಮ್ಮ ಸಾಲಗಳು ತೀರುತ್ತಿಲ್ವ? ಹಾಗಾದರೆ ಈ ಒಂದು ಉಪಾಯವನ್ನು ಮಾಡಿ, ಖಂಡಿತವಾಗಿಯೂ ನೀವು ಧನವಂತರಾಗ್ತೀರಾ. ನೀವು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನವನ್ನು ಮುಗಿಸಿ ದಿನನಿತ್ಯ ಬೆಳಿಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಳಸಿ ಪೂಜೆ ಮಾಡಬೇಕು. ಈ ತುಳಸಿ ಪೂಜೆ ಮಾಡುವಾಗ ನಾನು ಹೇಳುವ ಈ ಒಂದು ಶ್ಲೋಕವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡೋದ್ರಿಂದ ಅದ್ಭುತವಾದ ಫಲಪ್ರಾಪ್ತಿಯಾಗುತ್ತೆ. ಹಾಗೆ ಧನ ಲಾಭ ಮತ್ತು ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಸುಲಭವಾಗಿ ನಡೆಯುತ್ತೆ. ಹಾಗಾದರೆ ಮೊದಲಿಗೆ ಒಂದು ಪುಸ್ತಕದಲ್ಲಿ ಈ ಶ್ಲೋಕವನ್ನು ಬರೆದಿಟ್ಕೊಳ್ಳಿ. ಈ ಶ್ಲೋಕ ನಿಮ್ಮ ಜೀವನವನ್ನೇ ಬದಲಿಸುತ್ತೆ, ಇದು ಮಾತ್ರ ಖಂಡಿತ. ಹಾಗಾದರೆ ಬನ್ನಿ ಆ ಶ್ಲೋಕ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಯನ್ಮೂಲೆ ಸರ್ವ ತೀರ್ಥಾನಿ ಯನ್ಮಧ್ಯೆ ಸರ್ವದೇವತಃ ಯದಾಗ್ರೇ ಸರ್ವ ವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಯನ್ಮೂಲೆ ಸರ್ವ ತೀರ್ಥಾನಿ ಯನ್ಮಧ್ಯೆ ಸರ್ವದೇವತಃ ಯದಾಗ್ರೇ ಸರ್ವ ವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಈ ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ತಾ ತುಳಸಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರದಕ್ಷಿಣೆ ಹಾಕಬೇಕು. ಈ ಒಂದು ಶ್ಲೋಕದ ಅರ್ಥ ಏನೆಂದರೆ, ಯನ್ಮೂಲೆ ಸರ್ವತೀರ್ಥಾನಿ ಅಂದರೆ ತುಳಸಿ ದೇವಿಯ ಮೊದಲ ಭಾಗದಲ್ಲಿ ಸರ್ವತೀರ್ಥಗಳು ಇರುತ್ತೆ. ಇನ್ನು ಎರಡನೆಯದಾಗಿ ಯನ್ಮಧ್ಯೆ ಸರ್ವದೇವತಃ, ತುಳಸಿಯ ಮಧ್ಯ ಭಾಗದಲ್ಲಿ ಸಕಲ ದೇವತೆಗಳು ವಾಸ ಮಾಡ್ತಾರೆ. ಇನ್ನು ಮೂರನೆಯದಾಗಿ ಯದಾಗ್ರೇ ಸರ್ವದೇವಶ್ಚ, ತುಳಸಿ ದೇವಿಯ ಆರಂಭದಲ್ಲಿ ಸರ್ವದೇವತೆಗಳು ಇರುತ್ತೆ. ಇನ್ನು ಕೊನೆಯದಾಗಿ ತುಳಸಿ ತ್ವಾಂ ನಮಾಮ್ಯಹಂ ಅಂದರೆ ಇಂತಹ ತುಳಸಿ ದೇವಿಯ ನಿಮಗೆ ನನ್ನ ನಮಸ್ಕಾರಗಳು ಎನ್ನುವುದು ಈ ಒಂದು ಶ್ಲೋಕದ ಅರ್ಥ. ಈ ಒಂದು ಶ್ಲೋಕವನ್ನು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಳಸಿಗೆ ಪ್ರದಕ್ಷಿಣೆ ಹಾಕುತ್ತಾ ಈ ಶ್ಲೋಕವನ್ನು ಹೇಳಬೇಕು. ಹಾಗೆ ಇದನ್ನು ಕೇವಲ ನೀವು 45 ದಿನಗಳ ಕಾಲ ಮಾಡಿದ್ದೇ ಆದಲ್ಲಿ ಆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲೇ ಬಂದು ನೆಲೆಸ್ತಾಳೆ. ಹಾಗೆ ನಿಮ್ಮ ಸಾಲಗಳು ತೀರಿ ನೀವು ಧನವಂತರಾಗ್ತೀರಾ.